ಸ್ನೇಹಿತರೆ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಜಗಜ್ಜಾಹೀರಾಗ್ತಾ ಇದೆ. ಈಗಾಗಲೇ DCM ಕುರ್ಚಿಯ ಫೈಟ್ನಿಂದ ಶುರುವಾದಂತಹ ಈ ಯುದ್ಧ ಈಗ KPCC ಅಧ್ಯಕ್ಷರಿಂದ ಬಂದು CM ವರೆಗೂ ಕೂಡ ತಳುಕು ಹಾಕಿಕೊಂಡಿದೆ, ಸುತ್ತು ಹಾಕಿಕೊಂಡಿದೆ. ಮೊದಲಿಗೆ DCM ಬದಲಾವಣೆ ಆಗಬೇಕು ಅನ್ನುವಂತಹ ಒತ್ತಾಯ ಅಥವಾ DCMಗಳು ಹೆಚ್ಚುವರಿ ಸ್ಥಾನವನ್ನು, ಅಂದರೆ ಈಗಾಗಲೇ ಒಬ್ಬರು DCM ಇದ್ದಾರಲ್ಲ, 3-4 ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಶುರುವಾಯಿತು. ಅಲ್ಲಿಂದ ಶಿಫ್ಟ್ ಆಗಿದ್ದು ನೇರವಾಗಿ KPCC ಹುದ್ದೆಯ ಮೇಲೆ ಅಟ್ಯಾಕ್ ಆಯಿತು. KPCC ಹುದ್ದೆಯಿಂದ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಟ್ಯಾಕ್ ಆಗಿದ್ದು CM ಸ್ಥಾನದ ಮೇಲೆ. ಇದು ಬಹುಶಃ ನಿಮಗೆ ಕೂಡ ನಾನು ಮೊನ್ನೆ ಹೇಳಿದ್ದೆ, ಏನು ಇದು ಎಲ್ಲಿಗೋ ಹೋಗಿ ತಲುಪುತ್ತೆ ನೋಡಿ ಅಂಥೇಳಿ. ಈಗ ರಾಜಕೀಯ ಬೆಳವಣಿಗೆಗಳು ಮತ್ತು ಹೇಳಿಕೆಗಳನ್ನು ಗಮನಿಸಿದರೆ ಆ ಲಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಇವಾಗ KPCC ಅಧ್ಯಕ್ಷ DK ಶಿವಕುಮಾರ್ ವಿರುದ್ಧ ರಾಜಣ್ಣ ಮತ್ತು ಇನ್ನುಳಿದವರು ಮಾಡಿದಂಥ ಅಟ್ಯಾಕ್ ಇರ್ಬೋದು, ಈಗ ರಾಜಣ್ಣನಿಗೆ DK ಸುರೇಶ್ ಕೊಡ್ತಿರುವಂತಹ ಕೌಂಟರ್ ಇರ್ಬೋದು, ಇವೆಲ್ಲದೂ ಕೂಡ ಗಮನಿಸಿದರೆ ಇದು ಇಲ್ಲಿಗೆ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಿಲ್ಲ. ಈ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿದಂಥ ಕೆಲಸವನ್ನು BJP ಮಾಡ್ತಿದೆ. ಅದೇ DK ಸುರೇಶ್ ಅವರನ್ನು ಸೋಲಿಸಿದ್ದೇ CM ಸಿದ್ದರಾಮಯ್ಯ ಅನ್ನುವಂತಹ ಸ್ಫೋಟಕವಾದಂಥ ಹೇಳಿಕೆ. ಈ ಎಲ್ಲದೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಭಿನ್ನಮತದ ಬೆಂಕಿಯನ್ನು ಪ್ರಜ್ವಲಿಸುವಂತೆ ಮಾಡ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂತಹ ಚಿಕ್ಕ ಕಲ್ಪನೆಯನ್ನು ಕೂಡ ಯಾರೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ನಿನ್ನೆ ಚೆನ್ನಾಗಿದ್ದವರು ಇವತ್ತು ಶತ್ರುಗಳಾಗಿರ್ಬೋದು, ಇವತ್ತು ಶತ್ರುಗಳಾಗೋರು ನಾಳೆ ಮಿತ್ರಗಳಾಗ್ಬೋದು. ಅದ್ರ ಜೊತೆಗೆ ಕೆಲವರು ಕೊಡುವಂಥ ಸ್ಟೇಟ್ಮೆಂಟು ಯಾವ ರೀತಿಯಾದಂತಹ ಪರಿಣಾಮವನ್ನಾದರೂ ಕೂಡ ಮಾಡಬಹುದು ಅನ್ನೋದಕ್ಕೆ ಇಲ್ಲಿವರೆಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಅದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದರೆ, ಈಗ ರಾಜಣ್ಣ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, DK ಶಿವಕುಮಾರ್ ಪರವಾಗಿ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಜೊತೆಗೆ CM ಸಿದ್ದರಾಮಯ್ಯನವರ ಪರವಾಗಿ ಬರ್ತಿರುವಂಥ ಸ್ಟೇಟ್ಮೆಂಟ್ಗಳಾಗಿರ್ಬೋದು. ನಿಮಗೆ ಒಂದು ಚಿಕ್ಕ ಸೂಕ್ಷ್ಮ ವಿಚಾರವನ್ನು ಅಥವಾ ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನು ಹೇಳಿಬಿಡ್ತೀನಿ. ಇದು ಶುರುವಾಗಿದ್ದು ಎಲ್ಲಿಂದ ಅಂಥೇಳಿ. ಸ್ನೇಹಿತರೆ, ಲೋಕಸಭೆ ಚುನಾವಣೆ ಮುಗಿದ ಬಳಿಕ, ಚುನಾವಣೆ ಮುಗಿದು ರಿಸಲ್ಟ್ಗಳೆಲ್ಲ ಬಂದ ಮೇಲೆ ಇತ್ತೀಚೆಗೆ ಒಂದು 15 ದಿನಗಳ ಹಿಂದೆ ಒಂದು ಚರ್ಚೆ ಶುರುವಾಗುತ್ತೆ. ಅದು KPCC ಅಧ್ಯಕ್ಷರ ಬದಲಾವಣೆಗಿಂತ ಮುಂಚೆ ಬಂದಂತಹ ಒಂದು ಚರ್ಚೆ. ಅದೇನದು DCM ಸ್ಥಾನದ ಬಗ್ಗೆ. ಹೆಚ್ಚುವರಾಗಿ DCM ಸ್ಥಾನವನ್ನು ಕೊಡಬೇಕು ಅಂದರೆ, ಈಗ ಒಂದು DCM ಸ್ಥಾನ ಇದೆಯಲ್ಲ, ಅದನ್ನು 3-4 ಜನರಿಗೆ DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತದೆ. ಯಾವಾಗ 3-4 ಜನರಿಗೆ DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತದೋ ಆಗ ಇನ್ನೊಂದು ಚರ್ಚೆ ಮುನ್ನೆಲೆಗೆ ಬರ್ತದೆ. ಅದೇನು ಅಂತ ಹೇಳಿದ್ರೆ, KPCC ಅಧ್ಯಕ್ಷರ ಸ್ಥಾನದ ಬಗ್ಗೆನೂ ಕೂಡ. KPCC ಅಧ್ಯಕ್ಷರ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಬೇಕು. ಹೇಗೂ DK ಶಿವಕುಮಾರ್ DCM ಆಗಿದ್ದಾರಲ್ವಾ, 2 ಹುದ್ದೆ ಯಾಕೆ, ಲೋಕಸಭೆ ಚುನಾವಣೆಯೂ ಕೂಡ ಮುಗೀತಲ್ವಾ, ಸೊ ದಟ್ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿ ಅನ್ನುವಂಥ ಒತ್ತಾಯ ಕೇಳಿ ಬರ್ತದೆ. ಅದು ಅಲ್ಲಿಗೆ ನಿಂತಿದ್ರೆ ಓಕೆ ಫೈನ್, ಬಟ್ ಅದು ಅಲ್ಲಿಗೂ ಕೂಡ ನಿಲ್ಲಿಲ್ಲ. ಅಲ್ಲಿಂದ ಮತ್ತೆ ಮುಂದುವರಿತು. ಅಲ್ಲಿಂದ ಮುಂದುವರೆದಿದ್ದು ಹೇಗೆ, ಇದೇ KPCC ಅಧ್ಯಕ್ಷರ ಪರವಾದಂಥ ಬ್ಯಾಟಿಂಗನ್ನು ಮಾಡಿದಂಥ ಸ್ವಾಮೀಜಿ ಒಬ್ಬರು ನೇರವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು CM ಸ್ಥಾನವನ್ನು ಅಥವಾ CM ಕುರ್ಚಿಯನ್ನು DK ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಈಗ ಒಂದು ಹೆಜ್ಜೆ ಮುಂದೆ ಹೋದಂತಹ ಎಲ್ಲ ನಾಯಕರು ಕೂಡ, ಯಾರು ಸಿದ್ದರಾಮಯ್ಯ ಪರವಾದಂಥ ನಾಯಕರು ಇರ್ಬೋದು, DK ಶಿವಕುಮಾರ್ ಪರವಾದಂಥ ನಾಯಕರು ಇರ್ಬೋದು, ಆಗಾಗ ಚಿಕ್ಕದಾಗಿ ಸ್ಪಾರ್ಕನ್ನು ಕೊಡ್ತಾ ಇದ್ರು. ಈಗ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ, ಬಟ್ ಸಾಕಷ್ಟು ಜನ ಇಲ್ಲಿ DK ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ. ಇದು DK ಶಿವಕುಮಾರ್ಗಿಂತಲೂ ಕೂಡ DK ಸುರೇಶ್ ಅವರ ಪಿತ್ತವನ್ನು ನೆತ್ತಿಗೇರುವಂತೆ ಮಾಡಿದೆ. ಹೌದು, ಸಿದ್ದರಾಮಯ್ಯನವರು ಚೆನ್ನಾಗಿ ಆಡಳಿತವನ್ನು ಕೊಡ್ತಿದ್ದಾರೆ, ಅವರನ್ನು ಬದಲಾವಣೆ ಮಾಡುವಂಥ ಯಾವ ಅವಶ್ಯಕತೆ ಇಲ್ಲ. ಮತ್ತು ಯಾರೋ ಒಬ್ಬ ಸ್ವಾಮೀಜಿ ಹೇಳಿದ ಅಂದ ತಕ್ಷಣ ಬದಲಾವಣೆ ಮಾಡುವಂಥ ಪದ್ಧತಿ ಪಕ್ಷದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ನೇರವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಪರವಾದಂಥ ಬ್ಯಾಟಿಂಗನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, CM ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡೋದ್ರ ಜೊತೆಗೆ ಇದು CM ಕೂಡ ಹೇಳ್ತಾರೆ, ಇದು ಯಾರೋ ಹೇಳಿ ಮಾಡಿಸಿದ್ದು ಅನ್ನುವಂತಹ ಒಂದು ಇಂಡೈರೆಕ್ಟ್ ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ. ಇಷ್ಟೆಲ್ಲ ಆದರೆ ರಾಜಣ್ಣಂದು ಮಾತ್ರ ಬೇರೆಯದ್ದೇ ರಾಗ. ನೋಡಿ, ಇಲ್ಲಿ ನಾನು ನೇರವಾಗಿ ಹೇಳ್ತೀನಿ, ನಾನು ಸಚಿವ ಸ್ಥಾನವನ್ನು ಬಿಡೋಕ್ಕೂ ಕೂಡ ಸಿದ್ಧ. KPCC ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟರೆ ನಾನು ಎಲ್ಲವನ್ನು ಕೂಡ ನಿಭಾಯಿಸ್ತೀನಿ ಅಂತೇಳಿ. ಹಾಗಂದ ಮಾತ್ರಕ್ಕೆ ಯಾವಾಗ ರಾಜಣ್ಣ ಪದೇ ಇಂತಹ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ರು, ಆವಾಗ DK ಶಿವಕುಮಾರ್ ಒಂದು ನೇರವಾದಂಥ ಎಚ್ಚರಿಕೆಯನ್ನು ಕೊಡ್ತಾರೆ, KPCC ಅಧ್ಯಕ್ಷರಾಗಿದ್ದುಕೊಂಡು ಈ ರೀತಿ ಪಕ್ಷದ ಒಳಗಿನ ವಿಚಾರಗಳನ್ನು ಬಹಿರಂಗವಾಗಿ ಮಾತನಾಡಬಾರ್ದು, ಬಾಯಿಗೆ ಬೀಗ ಹಾಕಿಕೊಂಡು ಇದ್ದರೆ ಅವರಿಗೆ ಒಳ್ಳೆಯದು ಅನ್ನುವಂಥ ನೇರವಾದ ವಾರ್ನಿಂಗನ್ನು ಕೊಡ್ತಾರೆ.
ಅದಕ್ಕೆ ವಾಪಸ್ KN ರಾಜಣ್ಣ ಮಾತನಾಡ್ತಾ, ನಾನು ಬಾಯಿಗೆ ಬೀಗ ಹಾಕ್ಕೊಳ್ಳೋದಲ್ಲ, ಮೊದಲು ಅವರು ಬಾಯಿಗೆ ಬೀಗ ಹಾಕ್ಕೊಳ್ಬೇಕು, ನನಗೆ ವಾರ್ನಿಂಗ್ ಕೊಡೋಕೆ ಅವ್ರು ಯಾರು ಅಂತಾನೆ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ನನಗೆ ಇವತ್ತಿಗೆ ಅನಿಸೋದು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಒಡೆದ್ರೆ ಅಥವಾ ಕಾಂಗ್ರೆಸ್ ಪಕ್ಷ ಒಡೆದು ಚೂರಾದರೆ ಅಥವಾ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋದರೆ ಅದಕ್ಕೆ ನೇರ ಹೊಣೆಗಾರ KN ರಾಜಣ್ಣ ಒಬ್ಬರೇ ಅಂತಲೇ ನನಗೆ ಇವತ್ತಿಗೆ ಅನ್ನಿಸ್ತಿದೆ. ಯಾಕಂತ ಹೇಳಿದರೆ ಆ ರೀತಿ ಆಗಲಿ ಅನ್ನೋ ರೀತಿಯಲ್ಲೇ KN ರಾಜಣ್ಣ ಮಾತನಾಡ್ತಿದ್ದಾರೆ. ಆ ಅಹಂಕಾರದ ಮಾತುಗಳಿರ್ಬೋದು, ಅಹಂಕಾರದ ವರ್ತನೆ ಇರ್ಬೋದು, ಬಹುಶಃ KN ರಾಜಣ್ಣನವರಿಂದನೇ ಪಕ್ಷ ಅವನತಿ ಒಂದ್ಸಲ ಪಾಠ ಕಲಿಬೇಕಾಗಿತ್ತು ರಾಜಣ್ಣ ಮಾಡಿರುವಂಥ ತಪ್ಪುಗಳಿಗೆ. ತುಮಕೂರಿನಲ್ಲಿ ಎಷ್ಟೋ ವರ್ಷಗಳಿಂದ ರಾಜಣ್ಣನಿಗೆ ಅಧಿಕಾರ ಕೈತಪ್ಪಿ ಹೋಗಿತ್ತು ರಾಜಣ್ಣನ ಈ ರೀತಿಯಾದಂತಹ ಧೋರಣೆಗಳಿಂದ. ಬಟ್ ಈಗ ಮತ್ತೆ ಏನೋ ಮತದಾರರು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಪಕ್ಷದಲ್ಲೂ ಕೂಡ ಅವರಿಗೆ ಸ್ಥಾನಮಾನ ಸಿಕ್ಕಿದೆ, ಸರ್ಕಾರದಲ್ಲೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಅದನ್ನು ಶಿಸ್ತಲ್ಲಿ ನಿಭಾಯಿಸ್ಕೊಂಡು ಹೋಗಿದ್ದಿದ್ರೆ ಬಹುಶಃ ಏನೂ ತೊಂದರೆ ಇರಲಿಲ್ಲ. ಈ ತುಮಕೂರು ಭಾಗದ ಜನರ ಅಥವಾ ಈ ಜನಪ್ರತಿನಿಧಿಗಳ ಮೆಂಟಾಲಿಟಿನೇ ಇಷ್ಟೋ ಏನೋ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಈ ತುಮಕೂರು ಭಾಗದ ಜನಪ್ರತಿನಿಧಿಗಳ ಮೆಂಟಾಲಿಟಿನೇ ಇಷ್ಟೋ ಏನೋ ಗೊತ್ತಾಗ್ತಿಲ್ಲ. ಕಳೆದ ಬಾರಿ ಮಾಧುಸ್ವಾಮಿದು ಕೂಡ ಇದೇ ರೀತಿಯಾದಂಥ ವರ್ತನೆ ಇತ್ತು. ಮಾಧುಸ್ವಾಮಿ ನಂತರ ಮನೆಯಲ್ಲಿ ಕೂರ್ಲಿಕ್ಕೆ ಕಾರಣವಾಗಿದೆ ಇಂತಹ ಅಹಂಕಾರದ ಮಾತುಗಳು, ವರ್ತನೆಗಳು. ಇಲ್ಲಿ ರಾಜಣ್ಣನ ವಿಚಾರದಲ್ಲೂ ಕೂಡ ಹಾಗೆ ಅನ್ನಿಸ್ತಿದೆ ನನಗೆ. DK ಶಿವಕುಮಾರ್ ಮತ್ತು DK ಸುರೇಶು ಪಕ್ಷಕ್ಕಾಗಿ ಮಾಡಿರುವಂಥ ತ್ಯಾಗ ಮತ್ತು ಪಕ್ಷಕ್ಕೋಸ್ಕರ ಅವರು ಹೋರಾಡಿರುವಂಥ ರೀತಿ ಬಹುಶಃ ಅದನ್ನು ಯಾರೂ ಕೂಡ ಮರಿಬಾರ್ದು. ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತನೂ ಕೂಡ ಮರಿಬಾರ್ದು. ಇಲ್ಲಿ DK ಶಿವಕುಮಾರ್ ಪರವಾಗಿ ಮಾತನಾಡ್ತಿದ್ದೇನೆ ಅಂತಲ್ಲ, ಒಬ್ಬ ಸಿದ್ದರಾಮಯ್ಯನಿಗೆ ಬೆನ್ನೆಲುಬಾಗಿ ನಿಂತಹ ಸಂಘಟನೆ ವಿಚಾರದಲ್ಲಿ DK ಶಿವಕುಮಾರ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸುರೇಶ್ ಒಂದು ನೇರವಾದಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಹೆಚ್ಚುವರಿ DCMಗಳು ಬೇಕಂತ ಹೇಳಿ ಒಂದೇ ಸಮ ಹೊರತ ತೆಗಿತಿದ್ದಾರಲ್ಲ ಯಾರು, ಈ ರಾಜಣ್ಣ, ಇವರಿಂದ ಪಕ್ಷದಲ್ಲಿ ವಿರೋಧ ಹೆಚ್ಚುತ್ತಿದೆ. CM ಮತ್ತು DCM ಹುದ್ದೆಗಳಿಗಾಗಿ ಆಸೆ ಪಡ್ತಿರೋರು ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸಲಿ, ತಮ್ಮ ನಾಯಕತ್ವದಲ್ಲಿ ಪಕ್ಷವನ್ನು ಮುನ್ನಡೆಸಿ ಚುನಾವಣೆಯಲ್ಲಿ ಗೆದ್ದು CM ಆದರೂ ಆಗಲಿ, DSCM ಆದರೂ ಆಗಲಿ, ಯಾರು ಬೇಡ ಅಂತಾರೆ. ಹಿಂದೆ ಕಡಿಮೆ ಸ್ಥಾನಗಳನ್ನು ಗೆದ್ದ ಕಾರಣ ರಾಮಕೃಷ್ಣ ಹೆಗಡೆಯವರು ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಯನ್ನು ನಡೆಸಿದರು. ಅದರಲ್ಲಿ ತಪ್ಪೇನೂ ಇಲ್ಲ ಅಂಥೇಳಿ ಸುರೇಶ್ ಹೇಳ್ತಾರೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂದಂಥ ಗೆಲುವಿನ ಶ್ರೇಯಸ್ಸನ್ನು ಕಾರ್ಯಕರ್ತರಿಗೆ ನಾವು ಸಲ್ಲಿಸಬೇಕು. 2.5 ವರ್ಷಗಳ ಕಾಲ ಅವರು ಹಗಲಿರುಳು ಬೆವರು ಸುರಿಸಿ ಶ್ರಮಪಟ್ಟಂಥ ಕಾರಣ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅಂತೇಳಿ ಸುರೇಶ್ ಇಲ್ಲಿ ನೇರವಾಗಿ ರಾಜಣ್ಣನವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಜೊತೆಗೆ ಉತ್ತಮ ಆಡಳಿತ ನಡೆಸಲಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಜವಾಬ್ದಾರಿಯನ್ನು ನೀಡಿದೆ. ಅವರಿಗೆ ಯೋಗ್ಯತೆ ಇಲ್ಲ ಅನ್ನೋದಾದರೆ ಚುನಾವಣೆಗೆ ಹೋಗೋದು ವಾಸಿ. ಯಾವೆಲ್ಲರೂ ಚುನಾವಣೆಗೆ ಹೋಗೋಣ ಅಂತಲೂ ಕೂಡ DK ಸುರೇಶ್ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿರೋದು ಪಕ್ಷದ ವರಿಷ್ಠರ ಮುಂದೆ ಶಿವಕುಮಾರ್ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ವರಿಷ್ಠರ ಬಳಿ ನೀಡಿದ ಮಾಹಿತಿ ಬೇರೆಯವರಿಗೆ ತಿಳಿಸೋದಕ್ಕೆ ಆಗೋದಿಲ್ಲ. ಸೊ ದಟ್ ಬಾಯಿಗೆ ಬೀಗ ಹಾಕ್ಕೊಂಡಿರೋದು ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಇದೇ ಮಾತನ್ನು ಇಲ್ಲಿ ಶಿವಕುಮಾರ್ ಈ ಹಿಂದೆನೇ ಹೇಳಿದ್ದು, ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೆ ಈ ರಾಜಣ್ಣ ಕೇಳುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ, ಯಾವ ಹುದ್ದೆಯೂ ಕೂಡ ಶಾಶ್ವತ ಅಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಹೇಳಿಕೆ ಕೊಡುವವರು ಹಿಂದೆ ತಿರುಗಿ ನೋಡಿಕೊಳ್ಳಬೇಕು. ಹಿಂದೆ ತಿರುಗಿ ಅವರ ಬೆನ್ನನ್ನು ನೋಡಿಕೊಳ್ಳುವಾಗ ರಾಜಣ್ಣನಿಗೆ ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಅರಿವಾಗಬಹುದು ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದಾದ ಬಳಿಕ ರಾಜಣ್ಣ ಇಲ್ಲಿಗೆ ಸುಮ್ಮನೆ ಕೂರ್ತಾರೆ ಅಂತೇಳಿ ನೀವು ಅಂದ್ಕೊಳ್ಬೇಡಿ. ಇದಕ್ಕೆ ಇನ್ನೊಂದು ಕೌಂಟ್ರ್ ಕೊಟ್ಟೇ ಕೊಡ್ತಾರೆ. ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣ ಇಲ್ಲ. ನಾನು ಹೇಳಿದೆಲ್ಲ, ಇಲ್ಲಿಂದನೇ ಬಹುಶಃ ಪಕ್ಷದ ಒಡಕು ಶುರು ಆಗಬಹುದು ಅನ್ನುವಂಥದ್ದು. ಈ ಬೆಂಕಿಗೆ ತುಪ್ಪವನ್ನು ಸುರಿಯುವಂಥ ಕೆಲಸವನ್ನು BJP ಕೂಡ ಮಾಡ್ತಿದೆ. ಸಹಜವಾಗಿ ಈ ಬೆಂಕಿಯಲ್ಲಿ ಚಳಿಕಾಯಿಸ್ತಿರುವಂಥ BJP ನಾಯಕರು ಮತ್ತೊಂದು ಬಾಂಬನ್ನು ಸಿಡಿಸ್ತಾರೆ. ಅಶೋಕ್ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ. ಆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, DK ಸುರೇಶ್ ಸೋಲೋದಕ್ಕೆ ಕಾರಣ ಸಿದ್ದರಾಮಯ್ಯ ಅಂತೇಳಿ. ಯಾಕೆ? ಅದಕ್ಕೆ ಉತ್ತರವನ್ನು ಅವರೇ ಕೊಡ್ತಾರೆ. ಒಂದು ವೇಳೆ DK ಸುರೇಶ್ ಗೆದ್ದು ಬಿಟ್ಟರೆ DK ಶಿವಕುಮಾರ್ ಅವರ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತದೆ. ಹೀಗಾಗಿ DK ಶಿವಕುಮಾರ್ ಮತ್ತೊಮ್ಮೆ CM ಸ್ಥಾನದ ಮೇಲೆ ಕಣ್ಣಿಡಬಾರದು, ಸ್ವಲ್ಪ ಟೈಮ್ ತೆಪ್ಪಗಿರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅವತ್ತು ಡಾಕ್ಟರ್ G ಪರಮೇಶ್ವರ್ ಅವರನ್ನು ಹೇಗೆ ಸೋಲಿಸಿದ್ರೋ ಅದೇ ರೀತಿ ಇವತ್ತು DK ಸುರೇಶ್ ಅವರನ್ನು ಕೂಡ ಇದೇ ಸಿದ್ದರಾಮಯ್ಯ ಸೋಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಶಿವಕುಮಾರ್ CM ಸ್ಥಾನವನ್ನು ಕೇಳ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರನೇ DK ಸುರೇಶ್ ಅವರನ್ನು ಸೋಲಿಸಿರೋದು. ಈಗ DK ಶಿವಕುಮಾರ್ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಹೀಗಾಗಿ ಸ್ವಾಮೀಜಿ ಬಾಯಲ್ಲಿ CM ಸ್ಥಾನದ ವಿಚಾರವನ್ನು ಹೇಳಿಸಿದ್ದಾರೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಅಶೋಕ್ ಹೇಳೋದ್ರ ಮೂಲಕ ಈ ಬೆಂಕಿಗೆ ತುಪ್ಪವನ್ನು ಸುರಿತಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಕುರಿತು BY ವಿಜಯೇಂದ್ರ ಕೂಡ ಭಾರಿ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಆದಾಗಿ ಬಿದ್ದು ಹೋಗುತ್ತೆ ಅಂತೇಳಿ ನಾವು ಹೇಳಿದ್ವಲ್ಲ, ಇದೇ ಕಾರಣಕ್ಕೆ ಹೇಳಿತು. ನಾವೇನು ಬೀಳಿಸುವಂಥ ಅವಶ್ಯಕತೆಯೇ ಇಲ್ಲ, ಅದಾಗೆ ಬಿದ್ದು ಹೋಗುತ್ತೆ ನೋಡಿ ಅಂತಲೂ ಕೂಡ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಡೋಲಾಯಮಾನ ಆಗ್ತಿದೆ. ವಾಸ್ತವವಾಗಿ ಪರಿಸ್ಥಿತಿ ಹಾಗೆ ಇದೆ. ಈಗ ನೋಡ್ತಾ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಯಾರೂ ಕೂಡ ಕಲ್ಲು ಹೊಡೆಯುವಂಥ ಅವಶ್ಯಕತೆ ಇಲ್ಲ. ಅವರಿಗವರೇ ತಲೆ ಮೇಲೆ ಚಪುಟಿ ಕಲ್ಲನ್ನು ಎಳೆದುಕೊಳ್ತಾ ಇದ್ದಾರೆ. ಈ ಚಪುಟಿ ಕಲ್ಲಿನ ನಡುವೆ ಅವರು ಮತ್ತೆ ಪುಟಿದು ಬರ್ತಾರೋ ಅಥವಾ ಎಚ್ಚೆತ್ತುಕೊಳ್ಳದೆ ಮತ್ತೆ ದೊಡ್ಡ ಏಟನ್ನೇ ಎದುರಿಸ್ತಾರಾ ಅಥವಾ ದೊಡ್ಡ ಏಟನ್ನೇ ಅನುಭವಿಸ್ತಾರಾ?
ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರದ್ದು ಒಂದು ಕಡೆ, ಡಿ ಕೆ ಶಿವಕುಮಾರ್ದು ಮತ್ತೊಂದು ಕಡೆ, ಈ ಕೆ ಎನ್ ರಾಜಣ್ಣನ ಈ ಹರಕು ಬಾಯಿಯ ಮಾತುಗಳು ಮತ್ತೊಂದು ಕಡೆ, ಇವೆಲ್ಲದೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾದಂಥ ಹೊಡೆತವನ್ನು ಕೊಡಬಹುದು ಅಂತೇಳಿ ನಿಮ್ಗೆ ಅನಿಸ್ತದೆ? ಬಿ ಜೆ ಪಿಯವರು ಹೇಳಿದ ರೀತಿ ಅವರೇ ಕಚ್ಚಾಡಿಕೊಂಡು ಈ ಇಲ್ಲಿ ಪಕ್ಷವನ್ನು ಅಥವಾ ಸಿಕ್ಕಂಥ ಅಧಿಕಾರವನ್ನು ಕಳೆದುಕೊಳ್ತಾರ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.